ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇದು 34 ಸೈಜ್ ಬ್ಲೌಸು. ನಾನು ಹೇಳೋ ರೀತಿ ಕಟ್ ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ. ಅಂದರೆ ಇವರು ಬ್ಲೌಸ್ ಕೊಟ್ಟಿರೋದೇನು ಅಂತಂದರೆ ಯಾವುದೇ ಕಂಪ್ಲೇಂಟ್ ಇಲ್ಲ. ಈ ಬ್ಲೌಸ್ ಹೆಂಗೈತೋ ಹಂಗೆ ಹೊಲ್ದುಬಿಟ್ರಿ ಅಂತ ಹೇಳಿದ್ದಾರೆ. ಅದರಿಂದ ಈ ಬ್ಲೌಸ್ ಕೂಡ ನಾನೇ ಹೊಲ್ದಿರೋದು. ಅದರಿಂದ ಅಂದರೆ ನಾವು ಹೊಲ್ದಿರೋ ಬ್ಲೌಸ್ ನಮಗೆ ಬಂದಾಗ ಯಾವ ರೀತಿ ಕಟ್ ಮಾಡೋದು ಅಂತ ಅನ್ನೋದು ನೋಡ್ಕೊಳ್ಳೋಣ. ಅವ್ರಿಗೆ ಪರ್ಫೆಕ್ಟ್ ಆಗಿದೆ ಅಂದರೆ ಸೂಪರು. ನೋಡಿ, ಭುಜ ಹಿಡ್ಕೊಂಡಿದ್ದೀನಿ. ಫಸ್ಟ್ ಭುಜ ಹಿಡ್ಕೊಂಡ್ಬಿಟ್ಟು ಸ್ಟ್ರೈಟಾಗಿ ನಾವು ಡಾಟ್ ಹಾಕಿರ್ತೀವಲ್ಲ, ಅಲ್ಲಿಂದ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಸೊಂಟ ಹತ್ರ ಒಂದು 1/2 ಇಂಚು ಕಟ್ ಮಾಡಿರ್ತೀವಿ ನಾವು, ಅದನ್ನು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಅಂದರೆ ಆರ್ಮ್ ಡೌನ್, ಇದು ಆರ್ಮ್ ಡೌನ್ ಆಗ್ತಿದ್ದಂಗೆ ನೆಕ್ಸ್ಟು ನಾವು ಸೊಂಟ ನೋಡ್ಕೋಬೇಕು. ಸೊಂಟ ಕೂಡ ಅಷ್ಟೇ ಕರೆಕ್ಟಾಗಿ 4 ಭಾಗ ಮಾಡಿರ್ತಾರೆ. ಇವಾಗ ನಿಮ್ಮ ಹತ್ರನೂ ಇದೇ ರೀತಿ ಬ್ಲೌಸ್ ಇದೆ ಅಂದರೆ ಸೊಂಟ ಮತ್ತು ಮುಂದೆ ಇರುತ್ತಲ್ಲ, ಅದೆಲ್ಲ ಕರೆಕ್ಟಾಗಿ ಅವ್ರು ಡಿವೈಡ್ ಮಾಡಿ ಹೊಲ್ದಿದ್ದಾರೆ ಅಂತಂದರೆ ಇದೇ ರೀತಿಯೇ ಫಾಲೋ ಆಗಿರಿ. ನೋಡಿರಿ, ಇವಾಗ ಇದು ನಾವು ನೆಕ್ ಡೀಪ್, ಅದು ಎಷ್ಟೈತೆ ಅಷ್ಟು ಮಾರ್ಜಿನ್ ಮಾಡ್ಕೊಂಡ್ಬಿಟ್ಟು ನಾನು ಮೇಲ್ಗಡೆ ಕಚ್ಚಿಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಇದು ನಮ್ಮದು ರೆಡಿ ಬ್ಲೌಸು. ಇದು ಬಂದುಬಿಟ್ಟು ನಾವು ಕಚ್ಚಿಗೋಸ್ಕರ ಈ ರೀತಿ ನಾವು ಫಸ್ಟು ಬ್ಲೌಸ್ ಮಾರ್ಕ್ ಅನ್ನೋದು ರೆಡಿ ಮಾಡ್ಕೊಬಿಡ್ಬೇಕು. ನೆಕ್ಸ್ಟು ನಾನು ಫಾಲೋ ಮಾಡೋ ರೀತಿ ಆರ್ಮ್ ಡೌನ್ ನೋಡ್ಕೊತೀನಿ. ಆರ್ಮ್ ಡೌನ್ ಅಂದರೆ ಆರ್ಮ್ ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೊತೀನಿ. ಕಂಕಳ ಹತ್ರ ಇರುತ್ತಲ್ಲ, ಅಲ್ಲಿ ಹೊಲಿಗೆ ಹಾಕಿರ್ತೀವಲ್ಲ ಲಾಸ್ಟ್ಗೆ, ಅಲ್ಲಿವರೆಗೂ. ಆವಾಗ 7.5 ಬಂದೈತೆ. 7.5ಗೆ 3 ಅನ್ನೋದು ಆ್ಯಡ್ ಮಾಡಿದ್ರೆ ನಮಗೆ ಚೆಸ್ಟು, ಅಂದರೆ ಮೇಲ್ಗಡೆ ಚೆಸ್ಟು, ಕಂಕಳದಿಂದ ಸುತ್ತರಿಸ್ತೀವಲ್ಲ ಅದು ಮಿಡಲ್ ಚೆಸ್ಟ್ ಅಲ್ಲ, ಇದು ಮೇಲೆ ಐ ಚೆಸ್ಟ್ ಅಂತಾರಲ್ಲ ಅದು. ಐ ಚೆಸ್ಟ್ಗೆ 3 ಇಂಚ್ ಸೇರಿಸಿದ್ರೆ ನಮಗೆ ಚೆಸ್ಟ್ ಅನ್ನೋದು ಕರೆಕ್ಟಾಗಿ ಸಿಕ್ಕಿಬಿಡುತ್ತೆ. ನೋಡಿರಿ, ನೀಟಾಗಿ 8.5 ಅನ್ನೋದು ಸಿಗುತ್ತೆ. 2 ಇಂಚ್ ಅನ್ನೋದು ಮಾರ್ಜಿನ್ನು ಬ್ಲೌಸ್ಗೆ. 2 ಇಂಚ್ ಈ ರೀತಿ ಮಾರ್ಕ್ ಮಾಡ್ಕೊಬಿಟ್ರೆ ನಮಗೆ ಕರೆಕ್ಟಾಗಿ ಚೆಸ್ಟ್ ಅನ್ನೋದು ಕರೆಕ್ಟಾಗಿ ಸಿಕ್ಕಿಬಿಡುತ್ತೆ. ನಾವು ಅದರಲ್ಲಿ ಕೆಲವೊಂದು ಬ್ಲೌಸಲ್ಲಿ ಏನಾನ ಆರ್ಮ್ ಲೂಸ್ ಐತೆ ಆ ಥರ ಏನಾನ ಹೇಳಿದ್ರೆ ನೀವು ಕಸ್ಟಮರು ಬಾಡಿ ಮೆಜರ್ಮೆಂಟೇ ತಗೊಬಿಡ್ಬೇಕು. ಆವಾಗ ಈಸಿ ಆಗುತ್ತೆ. ಚೆಸ್ಟ್ ಬಾಡಿ ಮೆಜರ್ಮೆಂಟು ಚೆಸ್ಟ್ ಲೂಸ್ ತಗೊಂಡ್ಬಿಟ್ರೆ ಅದರಲ್ಲಿ 1 ಇಂಚ್ ತೆಗೆದಾಕ್ಬಿಟ್ರೆ ನಮ್ಗೆ ಕರೆಕ್ಟಾಗಿ ಆರ್ಮ್ ಡೌನ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇವಾಗ ಸೊಂಟದ ಸುತ್ತಳತೆ ನೋಡಿ 28 ಇದೆ ಈ ಬ್ಲೌಸ್ಗೆ. ಇಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತಾಯಿರುತ್ತೆ. ಕೆಲವ್ರಿಗೆ 29 ಇರುತ್ತೆ, ಕೆಲವ್ರಿಗೆ 30 ಇರುತ್ತೆ, ಆ ರೀತಿ. ಇವಾಗ ನಮಗೆ ಫುಲ್ ಬ್ಲೌಸ್ ಅನ್ನೋದು ರೆಡಿ ಆಯಿತು. ಇವಾಗ ನೆಕ್ ಎಷ್ಟು ಇಡಬೇಕು, ನೆಕ್ ಶೋಲ್ಡರ್ ಎಷ್ಟು ಇಡಬೇಕು ಅಂತ ನೋಡ್ಕೊಳ್ಳೋಣ. 7.5ನ 3ಇಂದ ನಾವು ಭಾಗಿಸ್ಬೇಕು. ಅಂದರೆ 2.5 ಡಿವೈಡ್ ಮಾಡಿದ್ರೆ 3ಇಂದ 2.5 ಅನ್ನೋದು ಸಿಗುತ್ತೆ. ಆ 2.5 ಅನ್ನೋದು ಮಾರ್ಕ್ ಮಾಡ್ಕೊಳ್ಳೋದು. ನೋಡಿರಿ, ಈ ರೀತಿ ನಮ್ಮ ಕಡೆಯಿಂದ 2.5 ಮಾರ್ಕ್ ಮಾಡ್ಕೊಂಡು ನಾವು ಅದು ಸ್ಟಿಚಿಂಗ್ ಲೈನು, ಈ ಕಡೆ ಕಟ್ಟಿಂಗ್ ಲೈನ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೋಬೇಕು. ಆವಾಗ ಕರೆಕ್ಟಾಗಿ ಸಿಗುತ್ತೆ ನಮಗೆ ಈ ರೀತಿ. ಮತ್ತು ನಾವು ಇಲ್ಲಿ ನೆಕ್ ಡೀಪ್ ಕೂಡ ಕರೆಕ್ಟಾಗಿ 9 ಇಂಚು ಮೇಲೆ ಇರಬೇಕು. ಇದು ಮೊನ್ನೆ ಯಾರೋ ಒಬ್ರು ಕಾಮೆಂಟ್ ಮಾಡಿದರು, ಎಲ್ಲ ಬ್ಲೌಸ್ಗೂ ಸರಿ ಹೋಗುತ್ತಾ ಇದೇ ಫಾರ್ಮುಲಾ ಅಂತ ಕೇಳಿದರು. ಅಂದರೆ ನಮ್ಮ ನೆಕ್ ಡೀಪ್ ಅನ್ನೋದು 9 ಇಂಚು 10 ಇಂಚ್ವರೆಗೂ ಇರಬೇಕು. ಆವಾಗ ಕರೆಕ್ಟ್ ಆಗುತ್ತೆ. ನೋಡಿ, ಇವಾಗ ಶೋಲ್ಡ್ರ್ ಅನ್ನೋದು ಕಸ್ಟಮರ್ ಚಾಯ್ಸು. ಅವರು ದೊಡ್ಡ ಪಟ್ಟಿ ಇಡ್ತೀವಿ ಅಂತಂದರೆ ದೊಡ್ಡದಾಗಿಡ್ರಿ, ಇಲ್ಲ ನಮ್ಗೆ 2 ಇಂಚೇ ಬೇಕು ಅಂತಂದರೆ 2 ಇಂಚೇ ಇಡ್ರಿ. ಒಟ್ಟಿನಲ್ಲಿ ಈ ಬ್ಲೌಸ್ ಸೈಜ್ಗೆ ನಮಗೆ 5 ಅನ್ನೋಷ್ಟು ಇರಬೇಕು. ಅದರ ರೌಂಡಲ್ಲಿ ನಾವು ಎಷ್ಟಾದರೂ ಇಟ್ಕೋಬೋದು. ತೀರಾ ನಮಗೆ ಡೀಪ್ ಬಂದುಬಿಟ್ಟು 11 ಇಂಚು ಅಷ್ಟಿದ್ರೆ ಚೇಂಜ್ ಮಾಡಬೇಕು. ಮತ್ತು 8 ಇಂಚು 7 ಇಂಚು ಆ ಥರ ಬಂದಾಗ ಕೂಡ ಚೇಂಜ್ ಮಾಡಬೇಕಾಗ್ತದೆ. 9 ಇಂಚು 9.5 10 ಇಂಚ್ವರೆಗೂ ನಾವು ಇದೇ ರೀತಿಯೇ ತಗೋಬೋದು. ಅಸಲು ಭುಜ ಅನ್ನೋದು ಜಾರೋದಿಲ್ಲ. ಈ ರೀತಿ ಅಲ್ಲಿ ಖರ್ಚು ಕೂಡ ಹಾಕ್ಕೊಂಡು ನಾನು 2.5 ಇಂಚ್ ಇಟ್ಕೊಂಡಿನಿ. ಅವ್ರಿಗೆ ಬೇಕಾಗಿರೋದು 2 ಇಂಚು. ಮೇಲೆ ಎಷ್ಟು ಇಟ್ಕೊಂಡಿದ್ದೀನೋ ಕೆಳಗೆ ಕೂಡ ಅಷ್ಟೇ. ಆರ್ಮ್ ಡೌನ್ ಹತ್ರ ಮಾರ್ಕ್ ಮಾಡ್ಕೋಬೇಕಲ್ಲ, ಆ ರೀತಿ ಮಾರ್ಕ್ ಮಾಡ್ಕೊಬಿಟ್ಟು ನೀಟಾಗಿ ಸ್ಕೇಲ್ ತಗೊಂಡ್ಬಿಟ್ಟು ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳೋದು. ಇದೇನಂದರೆ ನಮಗೆ ಡೀಪ್ ಇದ್ದಾಗ ಈ ಫಾರ್ಮುಲಾ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ. ನೋಡಿರಿ, ಇವಾಗ ನೀಟಾಗಿ ಇಲ್ಲಿ ನಾವು ಎಷ್ಟು ಇಡಬೇಕು, 1.5 ಇಂಚ್ ಇಡಬೇಕಾ, ಎಷ್ಟು ಇಡಬೇಕು ಅಂತಂದು ಕೆಲವ್ರಿಗೆ ಕನ್ಫ್ಯೂಸ್ ಆಗುತ್ತಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ. ಇದು ನಾವು ಎಲ್ ಶೇಪ್ ಬಂದೈತಲ್ಲ, ಅಲ್ಲಿಂದ 2.5 ಇಂಚು, ಆ ಕಡೆ 2.5 ಇಂಚು ಇಟ್ಕೊಂಡ್ಬಿಟ್ಟು ಈ ರೀತಿ ನೀಟಾಗಿ ಸ್ಕೇಲಲ್ಲಿ ಒಂದು ಸಲ ಮಾರ್ಕ್ ಮಾಡ್ಕೊಳ್ರಿ. ಇವಾಗ ನಮಗೆ ಕರ್ವ್ ಸ್ಕೇಲ್ ಇರುತ್ತಲ್ಲ, ಕರ್ವ್ ಸ್ಕೇಲ್ ಅದನ್ನು
ನಾವು ಆ ಪಾಯಿಂಟು ಟಚ್ ಆಗೋ ರೀತಿ ಇಟ್ಕೊಂಡ್ಬಿಟ್ಟು ಕರು ಕಟ್ಟಿಬಿಟ್ರೆ ನಮಗೆ ಕರೆಕ್ಟಾಗಿ ಅಸಲು ಸುಕ್ಕಲು ಬರೋಲ್ಲ. ನಾವು ಕೈಯಲ್ಲಿ ಹಾಕಿದ್ರೆ ಸ್ವಲ್ಪ ವ್ಯತ್ಯಾಸ ಗೊತ್ತಾಗ್ತಾ ಇರುತ್ತೆ. ನೋಡಿ ಇವಾಗ ನಾವು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿಂದ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. 7.5 ಅಷ್ಟು ಬರಬೇಕು ನನಗೆ ನೀಟಾಗಿ. ನೋಡಿರಿ ಈ ರೀತಿ ನೋಡಿ, ಅಲ್ಲಿ 7.5 ಬಂದೈತಲ್ಲ, ಅಂದರೆ ಮಾರ್ಜಿನ್ ಹಾಕಿರ್ತೀನಲ್ಲ ಅಲ್ಲಿ ಸ್ಟಿಚಿಂಗ್ ಕೊಡ್ತೀವಿ, ಅಲ್ಲಿಗೆ 7.5 ಬರಬೇಕು. ಅವ್ರ ಆರ್ಮ್ ರೌಂಡು ಒಂದು 15 ಇರುತ್ತೆ ಈ ಬ್ಲೌಸ್ಗೆ. ನೋಡಿರಿ ಇದು ಡೀಪ್ ಕೂಡ 9 ಇಂಚ್ ಐತೆ. 9 ಇಂಚಿಂದ ಈ ರೀತಿ ಇಟ್ಕೊಬಿಟ್ರೆ ಅಸಲು ಭುಜ ಜಾರೋದಿಲ್ಲ, ಕರೆಕ್ಟಾಗಿ ಬರುತ್ತೆ ಇದು ಈ ರೀತಿ. ಇನ್ನು ಅಲ್ಲಿ ಮೇಲ್ಗಡೆನೂ ಕಚ್ಚೋಗಿ ಇಲ್ಲಿ ಕಚ್ಚೋಗಿ ಅವ್ರಿಗೆ ಕರೆಕ್ಟಾಗಿ 9 ಇಂಚು ಅಲ್ಲಿವರೆಗೂ ಬರುತ್ತೆ. ಇಲ್ಲೇನಪ್ಪ ಹೇಳ್ತಾ ಇದ್ದೀನಿ ಅಂದರೆ 8.5 ಅಂತ ಅನ್ನೋದು ಡೀಪ್ ಬರುತ್ತೆ. ಒಂದೊಂದು ಸಲ ಇದೇ ಸೈಜ್ಗೆ 8.5 ಇಟ್ಕೊಂಡಿದ್ದಾರೆ ಅಂತ ಇಟ್ಕೊಳ್ರಿ, ಆವಾಗ ಶೋಲ್ಡರ್ ಅನ್ನೋದು ಬೇರೆ ಬರುತ್ತೆ. 8.5ಗಿಂತ ಮೇಲೆ ಬಂದರೆ ಶೋಲ್ಡ್ರ್ ಚೇಂಜ್ ಆಗ್ತದೆ. 9 ಇಂಚು 9.5 10 ಇಂಚ್ವರೆಗೂ ಇದೇ ಶೋಲ್ಡರ್, ಮತ್ತು 11ರಿಂದ ಬೇರೆ ಶೋಲ್ಡ್ರ್ ಬಂದುಬಿಡುತ್ತೆ. ಆ ರೀತಿ ಇರುತ್ತೆ. ಅಂದರೆ 10.5 ಕೂಡ ದಾಟಬಾರ್ದು. ಅಂದರೆ ಜಾಸ್ತಿ ಇಷ್ಟು ಇರುತ್ತೆ ಅಂತಂದು ನಾನು ಭಾಳ ಹೊಲ್ದಿರೋದಕ್ಕೆ ನಾವು 9 ಇಂಚು 10 ಇಂಚ್ವರೆಗೆ ತಗೊಂಡಿದ್ದಾರೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಇದನ್ನು ಮಾರ್ಕ್ ಮಾಡಿ ಇಟ್ಕೊಂಡು 9 ಇಂಚ್ ಅನ್ನೋದು ಡೀಪ್ ಐತೆ ಅಂತಂದರೆ ನೀವು 9.5 ಕೊಡ್ಬೋದು, 10ವರೆಗೂ ಕೊಡ್ಬೋದು. 10.5 10.5ವರೆಗೂ ಕೊಡ್ಬೋದು ನೀವು. ಇದೇ ಎಲ್ಲ ಬ್ಲೌಸ್ ಕೂಡ ಇದೇ ರೀತಿ ಮಾಡ್ಕೊಂಡವ್ರಿ. ಶೋಲ್ಡ್ರ್ ಅನ್ನೋದು ಏನಂದರೆ 8.5 7.5 ಆ ಥರ ಏನಾನ ಐತೆ ಅಂದರೆ ಶೋಲ್ಡ್ರ್ ಅನ್ನೋದು 1/4 ಇಂಚ್ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅಷ್ಟೇ ಡಿಫ್ರೆಂಟ್ ಇದರಲ್ಲಿ. ಶೋಲ್ಡ್ರ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ, ಆರ್ಮ್ ಡೌನ್ ಅನ್ನೋದು ಕೆಳಗೆ ಬರ್ತಾ ಇರುತ್ತೆ. ಒಂದೊಂದು ಸಲ 4 ಇಂಚು ತಗೊತೀವಿ ಅಂದ್ಕೊಳ್ರಿ, ಅದಾಗಲೇ ಫುಲ್ ಶೋಲ್ಡ್ರ್ ತಗೋಬೇಕು ನಾವು. 4 ಇಂಚು 3 ಇಂಚು ಅಂದರೆ ಅದು ಬೋಟ್ ನೆಕ್ಕಿಗೆ ಇದಾಗಿಬಿಡುತ್ತೆ. ಅದು 7 ಇಂಚು 6 ಇಂಚು 8 ಇಂಚು ಇಷ್ಟು ಬಂದಾಗ ಒಟ್ಟು ನಮ್ಮದು ಬಾಡಿ ಸುತ್ತಳತೆ ಬರುತ್ತಲ್ಲ, ಅದಕ್ಕಿಂತ ಕೆಳಗಡೆ ಬಂದರೆ ಈ ರೀತಿ ಇಟ್ಕೊಳ್ರಿ. ಅದಕ್ಕಿಂತ ಮೇಲೆ ಬಂತಂದರೆ ಅದೊಂದು ನಾರ್ಮಲ್ ಡೀಪ್ ಅಂತ ನಾವು ತಿಳ್ಕೊಬೇಕು. ಇಷ್ಟೇ ಇದನ್ನು ನಾವು ಹೇಳೋದು. ಇನ್ನೊಂದು ಸಲ ಯಾವಾಗಾದರೂ ಕರೆಕ್ಟಾಗಿ ಹೇಳ್ತೀನಿ ಇದನ್ನೆಲ್ಲ. ನೋಡಿರಿ ಈ ರೀತಿ ನನಗೆ ಮೇಲ್ಗಡೆ 2 ಇಂಚ್ ತಗೊಂಡಿದ್ದೀನಿ, ಕೆಳಗಡೆ ಸ್ವಲ್ಪ 1/2 ಇಂಚ್ ಅನ್ನೋದು ಎಕ್ಸ್ಟ್ರಾ ತಗೊಂಡಿದ್ದೀನಿ. 2.5 ಇಂಚ್ ಅನ್ನೋದು ಕೆಳಗೆ ಕೊಟ್ಟೆ. ಅಂದರೆ ಇವ್ರಿಗೆ ಜಾಸ್ತಿ ಬ್ರಾಡಾಗಿ ಬೇಡ ಅಂತ ಹೇಳಿದ್ದಾರೆ, ಲೈಟಾಗಿ ಕೊಟ್ಟಿದ್ದೀನಿ. ನೋಡಿರಿ ಕರು ಸ್ಕೇಲ್ ತಗೊಂಡ್ಬಿಟ್ಟು ನೀಟಾಗಿ ಒಂದು ರೌಂಡ್ ಹಾಕ್ಕೊಳ್ಳೋದು. ಈ ರೀತಿ ಮಾಡ್ಕೋಬೇಕು. ಈ ಶೋಲ್ಡ್ರು ಆರ್ಮ್ ಡೌನ್ ಅನ್ನೋದೇ ಸ್ವಲ್ಪ ಪರ್ಫೆಕ್ಟಾಗಿ ಇಟ್ಟರೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಸೆಟ್ ಆಗಿಬಿಡ್ತದೆ. ಎಲ್ಲೂ ಲೂಸು ಆ ಥರ ಏನೂ ಬರೋದಿಲ್ಲ. ನೋಡಿರಿ ಈ ರೀತಿ ಮಧ್ಯಕ್ಕೆ ಹಾಕ್ಕೊಂಡ್ಬಿಟ್ಟು ನಾವು ಟಕ್ಸ್ ಕೊಡೋದಕ್ಕೆ ಮಾರ್ಕ್ ಮಾಡ್ಕೋಬೇಕು. 1/2 ಇಂಚ್ ಕೊಡ್ತಾಯಿದ್ದೀನಿ, ಅಂದರೆ 1 ಇಂಚ್ ನಾನು ತಗೊಂಡಿದ್ದೀನಲ್ಲ, ಅದರಿಂದ ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚು. ಇದಕ್ಕಿಂತ ಹೆಚ್ಚಾಗಿ ತಗೊಳಕ್ಕೆ ಹೋಗಬಾರ್ದು. ಇದು ಜಾಸ್ತಿ ಕೊಟ್ಟಂಗೆಲ್ಲ ನಮ್ಗೆ ಶೋಲ್ಡ್ರ್ ಅನ್ನೋದು ಜಾಸ್ತಿ ಓಪನ್ ಆಗ್ತಾ ಇರ್ತದೆ. ನಾವು ಒಂದು 3/4 ಇಂಚು 1 ಇಂಚು ಅಷ್ಟರೊಳಗೆ ಕೊಡಬೇಕು. ಹಂಗೆ ಕೊಟ್ಟಂಗೆಲ್ಲ ನಾವು ಅದು ಹಿಂದೆ ಅಂದರೆ ಭುಜ ಹತ್ರ ಸ್ವಲ್ಪ ಜಾಸ್ತಿ ಬರ್ತಾನೇ ಇರುತ್ತೆ, ಅಗಲ ಆಗಿಬಿಡುತ್ತೆ. ಬ್ಲೌಸ್ ಅನ್ನೋದು ಓಪನ್ ಆಗುತ್ತಲ್ಲ, ಆ ಟಕ್ಸ್ ಕೊಡೋದೇ ಓಪನ್ ಆಗುತ್ತೆ. ಬಾಡಿ ಮೇಲೆ ಹೋದ್ಮೇಲೆ ಓಪನ್ ಆಗಿಬಿಡುತ್ತೆ ಜಾಸ್ತಿ ಬ್ಲೌಸ್. ಅದರಿಂದ ಆ ಟಕ್ಸ್ ಅನ್ನೋದು ಕಮ್ಮಿ ಕೊಡಬೇಕು ನಾವು. ಒಬ್ಬೊಬ್ಬರು 1 ಇಂಚು 2 ಇಂಚು ಅಂದರೆ ಆ ಕಡೆ ಈ ಕಡೆ 2 ಸೇರಿ 2 ಇಂಚ್ ಕೊಟ್ಟಿರ್ತಾರೆ. ಆ ಥರ ಕೊಡೋಕ್ಕೆ ಹೋಗಬಾರ್ದು. ಫಿಟ್ಟಿಂಗ್ ಮಾಡೋ ಸಾರಿ ಅಷ್ಟೇ, ನಾವು ಅಲ್ಲಿ ಕೊಡಬಾರ್ದು, ಸೈಡಲ್ಲೇ ಜಾಯಿಂಟ್ ಕೊಡಬೇಕು ಹೊರತು ಯಾವಾಗನ ಲೂಸ್ ಆಗೈತೆ ಈ ಥರ ಮಾಡಿಕೊಡ್ರಿ ಅಂದಾಗ ಟಕ್ಸ್ ಹಿಡ್ಕೊಡ್ಬಾರ್ದು. ಇವಾಗ ನೋಡಿರಿ ನೀಟಾಗಿ ಫ್ರಂಟ್ ಪಾರ್ಟ್ ನಾವು ನೀಟಾಗಿ ಕಟ್ ಮಾಡ್ಕೊಂಡಿವಲ್ಲ ಬ್ಯಾಕ್ ಪಾರ್ಟ್ನ, ಇವಾಗ ಅಲ್ಲೇನು ಕಟ್ ಮಾಡ್ಕೊಂಡಿರ್ತೀವೋ ಅದನ್ನು ನಮ್ಮ ಕಡೆ ಹಾಕ್ಕೋಬೇಕು. ಅಂದರೆ ಇದು ಕ್ರಾಸ್ ಕಟ್ಟಿಂಗೋಸ್ಕರ ಈ ಥರ ಹಾಕ್ಕೋಬೇಕು. ಯಾರನ್ನ ಡೌಟ್ ಇದ್ದರೆ ನೋಡ್ಕೊಳ್ರಿ, ನೀಟಾಗಿ ಈ ರೀತಿ ಹಾಕ್ಕೋಬೇಕು. ನಾವೇನು ಕಟ್ ಮಾಡಿರ್ತೀವಲ್ಲ ಇಲ್ಲಿ ನೋಡಿರಿ, ನಮಗೆ ಕಂಕಳ ರೌಂಡ್ ಅಂದರೆ ಆರ್ಮ್ ಡೌನ್ ಕೊಟ್ಟಿರ್ತೀವಲ್ಲ ಅಲ್ಲಿ ಹಾಕ್ಕೋಬೇಕು ನಾವು ಫ್ರಂಟ್ ಪಾರ್ಟ್ಗೋಸ್ಕರ. ಆವಾಗ ನೀಟಾಗಿ ಬಂದುಬಿಡುತ್ತೆ. ಇದು 80 ಪಾಯಿಂಟ್ ಐತೆ ಕ್ಲಾತ್ ಅನ್ನೋದು, ಅದರಿಂದ ಅಡ್ಜಸ್ಟ್ ಮಾಡ್ಕೋಬೇಕು. ಫುಲ್ ಹ್ಯಾಂಡ್ಸ್ ಆದರೆ ಬರೋದಿಲ್ಲ, 1 ಮೀಟ್ರ್ ತಗೋಬೇಕು. 80 ಅಂದರೆ ಒಂದು 5 ಇಂಚ್ 6 ಇಂಚ್ವರೆಗೂ ಬರುತ್ತೆ ನಮಗೆ ಹ್ಯಾಂಡ್ಸ್ ಅನ್ನೋದು. ಎಲ್ಲ ಕರೆಕ್ಟಾಗೆ ಸಿಗುತ್ತೆ. ನೋಡಿರಿ ಇವಾಗ ನೀಟಾಗಿ ನಾವು ಕರೆಕ್ಟಾಗಿ ನಾವು ಕ್ರಾಸಾಗಿ ಇಟ್ಕೊಂಡ್ಬಿಟ್ಟು ಸ್ಕೇಲ್ ತಗೊಂಡ್ಬಿಟ್ಟು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಒಟ್ಟು ನಾವು ಬ್ಲೌಸ್ ಮಾರ್ಕಿಂಗ್ ಏನೇನು ಮಾಡಿರ್ತೀವೋ ಅದನ್ನೆಲ್ಲ ಒಂದು ಸಲ ಸ್ಕೇಲಲ್ಲಿ ಬ್ಯಾಕ್ ಪಾರ್ಟ್ ಇಟ್ಬಿಟ್ಟು ನೀಟಾಗಿ ಮಾಡ್ಕೊಬಿಡಬೇಕು. ಈ ರೀತಿ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ.
ಫ್ರಂಟಲ್ಲಿ ನೋಡಿ, ಏನಾದರೂ ವೀಲ್ ಇದ್ದರೆ ಈ ಥರ ಮಾರ್ಕ್ ಮಾಡ್ಕೊಳ್ರಿ. ಅಂದರೆ ಇದು ಫ್ರಂಟ್ ಪಾರ್ಟ್ಗೋಸ್ಕರ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕಲ್ಲ. ಫ್ರಂಟ್ ಪಾರ್ಟ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ಳೋ ಸರಿ ಸ್ವಲ್ಪ ನಾವು ಗಮನ ಇಟ್ಟು ಮಾಡ್ಕೋಬೇಕು, ಇಲ್ಲಾಂದರೆ ಫ್ರಂಟ್ ಪಾರ್ಟೇ ಹಾಳಾಗೋಗುತ್ತೆ. ಜಾಸ್ತಿ ಒಳಗೆ ತೆಗಿಬಾರ್ದು ಫ್ರಂಟು. ಈ ರೀತಿ ಸ್ಕೇಲಲ್ಲಿ ಒಂದೊಂದು ಸಲ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ತಪ್ಪಾಗಿ ಬರ್ತಾ ಇರ್ತದೆ ನೋಡಿರಿ, ಹೆಚ್ಚು ಕಡಿಮೆ ಬರ್ತಾ ಇರ್ತದೆ. ಎಲ್ಲ ಬ್ಲೌಸ್ ಎಲ್ಲ ಹೊಲ್ದಾದ್ಮೇಲೆ ನಮಗೆ ಅಲ್ಲಿ ಗೊತ್ತಾಗುತ್ತೆ. ಅವಾಗ ಏನನ್ನ ಕಟ್ ಮಾಡಿದ್ದೀವಿ ಅಂತ ಅಂದ್ಕೊಳ್ರಿ, ಅದು ಇನ್ನೂ ಲೂಸ್ ಆಗಿಬಿಡುತ್ತೆ. ಜಾಸ್ತಿ ತೆಗಿಯೋಕ್ಕೆ ಹೋಗ್ಬಾರ್ದು. ನಾವು ಕರೆಕ್ಟಾಗಿ ಫಸ್ಟೇ ಬ್ಯಾಕ್ ಪಾರ್ಟಲ್ಲಿ ಕರೆಕ್ಟಾಗಿ ಕಟ್ ಮಾಡಿಬಿಟ್ರೆ ಮುಂದೆ ಕೂಡ ಚೆನ್ನಾಗಿ ಬಂದುಬಿಡುತ್ತೆ. ಇವಾಗ ನೋಡಿರಿ, ಇಲ್ಲಿ ನಾವು ಕಟ್ ಮಾಡಿ ನಾವು ಸ್ಟಿಚ್ ಮಾಡಿರ್ತೀವಲ್ಲ, ಅಲ್ಲಿ ಸ್ವಲ್ಪ ಮಾಡ್ಕೋಬೇಕು, ನಾವು ಮಾರ್ಕ್ ಮಾಡ್ಕೋಬೇಕು ಕಚ್ಚಿಗೋಸ್ಕರ. ಅಂದರೆ ನಾವು ಅಲ್ಲಿ ಸ್ಟಿಚಿಂಗ್ ಮಾಡ್ತೀವಿ, ಆ ಸ್ಟಿಚಿಂಗ್ ಲೈನ್ ಕೂಡ ನಾವು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟಲ್ಲಿ ನೋಡಿರಿ ಉಕ್ಸ್ ಪಟ್ಟಿ ಬರುತ್ತಲ್ಲ, ಆ ಕಡೆ ಇಟ್ಕೊಬಿಟ್ಟಿದ್ದೀನಿ. ಅದು ಇಟ್ಕೋಬೋದು, ಅಂದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ಇದನ್ನೇ ಇಟ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ನಾವು ಯಾವ ರೀತಿ ಬ್ಲೌಸ್ ಇರುತ್ತೋ ಆ ರೀತಿ ಸುಕ್ಕಲಿಲ್ದಂಗೆ ಈ ರೀತಿ ನೀಟಾಗಿ ಇಟ್ಕೋಬೇಕು. ನೋಡಿರಿ, ಯಾವುದೇ ಬ್ಲೌಸ್ಗಾಗಲಿ 1 ಇಂಚ್ ಅಷ್ಟು ಈ ಗೆರೆಗೂ ನಾವು ಹಾಕೊಂಡಿರೋ ಬ್ಲೌಸ್ಗೂ ಜಾಸ್ತಿ ನೋಡಿ 1/2 ಇಂಚ್ ಅನ್ನೋದು ಬಂದರೆ ನಮಗೆ ಪರ್ಫೆಕ್ಟಾಗಿದೆ ಬ್ಲೌಸ್ ಅಂತ ಅರ್ಥ ಮಾಡ್ಕೋಬೇಕು. 1 ಇಂಚ್ ಅಷ್ಟು ಗ್ಯಾಪ್ ಬಂದಿದೆ ಅಂತಂದರೆ ನಾವು 4 ಭಾಗ ಅದನ್ನು ಕರೆಕ್ಟಾಗಿ ತಗೊಂಡ್ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಅದು ನೆಕ್ಸ್ಟ್ ಬ್ಲೌಸ್ ಒಂದು ಐತೆ ಹೊಲಿಯೋದು, ಆ ರೀತಿ ಇರೋದು, ಅದು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ರೀತಿ ಕರೆಕ್ಟಾಗಿದ್ದಾಗ ಇದನ್ನು ನೋಡ್ಕೊಬಿಡ್ರಿ. ನೋಡಿ, ಫ್ರಂಟಲ್ಲಿ ಫ್ರಂಟ್ ಪಾಯಿಂಟು ಟಕ್ಸ್ ಆಗಿರ್ತೀವಲ್ಲ ಅದನ್ನು ಇಟ್ಕೊಂಡ್ಬಿಟ್ಟು, ಇದು ಕ್ರಾಸ್ ಕಟ್ಟಿಂಗ್ ಬ್ಲೌಸು, ಅದರಿಂದ ಜಾಸ್ತಿ ಇಕ್ಕಕ್ಕೆ ಹೋಗ್ಬಾರ್ದು. ಆ ಪಾಯಿಂಟ್ ಇಟ್ಕೊಂಡು ಭುಜ ಹತ್ರ ಪಾಯಿಂಟು ನಮ್ಮ ಮಧ್ಯದಲ್ಲಿ ಇಟ್ಕೊಬಿಟ್ಟು ಈ ರೀತಿ ಇಟ್ಕೋಬೇಕು ಅಷ್ಟೇ. ಜಾಸ್ತಿ ಇಕ್ಕಕ್ಕೆ 1/2 ಇಂಚ್ ಕೆಳಗೆ ಬಂತು ಅಂದ್ರೂ ನಮಗೆ ನೋಡಿ, ಮಿಡ್ಲ್ ಪಾಯಿಂಟ್ ಅನ್ನೋದು ಸ್ವಲ್ಪ ಕೆಳಗಾದ್ರೂ ಬ್ಲೌಸ್ ಅನ್ನೋದು ಜಾರ್ ಥರ ಇರುತ್ತೆ. ಇವಾಗ ನಾವು ಟಕ್ಸ್ ಎಷ್ಟಿರ್ತೀವೋ ಅಷ್ಟು ಇಟ್ಕೋಬೇಕು, ಜಾಸ್ತಿ ಇಕ್ಕಕ್ಕೆ ಹೋಗ್ಬಾರ್ದು. ಅದು ಜಾಸ್ತಿ ಇಗ್ದಂಗೆಲ್ಲ ಜಾಸ್ತಿ ಆಗಿಬಿಡ್ತದೆ. ನೋಡಿರಿ, ಈ ಬ್ಲೌಸಿಗೆ ಬಂದುಬಿಟ್ಟು ಅಂದರೆ 8.5, ಅಂದರೆ 34ನೇ ಸೈಜ್ ಬ್ಲೌಸ್ಗೆ 9.5 ಇಡ್ತಾಯಿದ್ದೀನಿ. ಅವರು ಒಟ್ಟು ಆ ಬ್ಲೌಸಲ್ಲಿ ಎಷ್ಟೈತೋ ಅಷ್ಟೇ ಇಡಬೇಕು. ಇವಾಗ ಗೊತ್ತಿಲ್ಲ ಅಂತ ಅಂದ್ಕೊಳ್ರಿ ನಮಗೆ ಅಸಲು ಇದು ಹೇಗೆ ಇಡಬೇಕು ಅಂತಂದು, ನಾವೊಂದು ನೆನ್ಪಿಟ್ಕೊಬಿಡ್ಬೇಕು. 30 ಸೈಜ್ಗೆ ಅಂದರೆ 31 ಸೈಜ್ಗೆ 9 ಇಂಚ್ ಇಡ್ತೀನಿ ನಾನು ಇಡ್ತಾ ಇರೋದು. ಈ 34 ಸೈಜ್ಗೆ 9.5 ಇಡ್ತೀನಿ. 35, 36 ಆ ಸೈಜ್ಗೆ 10 ಇರ್ತದೆ, ಇಲ್ಲಾಂದರೆ 10.5 ಇರುತ್ತೆ. ಸ್ವಲ್ಪ ಜಾಸ್ತಿ ಹೆವಿ ಚೆಸ್ಟ್ ಐತೆ ಅಂತ ಅಂದ್ಕೊಳ್ರಿ, ಒಂದು ಹಾಫ್ ಇಂಚ್ ಅನ್ನೋದು ನಾವು ಮಾರ್ಕ್ ಅನ್ನೋದು ಕಮ್ಮಿ ಮಾಡ್ಕೊಂಡು ಹೋಗ್ಬೇಕು, ಅಷ್ಟೇ ವ್ಯತ್ಯಾಸ. ಇವಾಗ 40 ಸೈಜ್ಗೆ 11 ಕೂಡ ಬರುತ್ತೆ, ಅಷ್ಟು ಇರುತ್ತೆ ಅವ್ರಿಗೆ. ಇದು ನಾವು ಕನ್ಫರ್ಮ್ ಮಾಡ್ಕೋಬೇಕು ಅಷ್ಟೇ. ನಾವು ಅವರು ಒಂದು ಮೆಜರ್ಮೆಂಟ್ ಬ್ಲೌಸ್ ಕೊಡ್ತಿದ್ದಂಗೆ ನಮಗೆ ಮೈಂಡಲ್ಲಿ ಓಡ್ತಾ ಇರ್ಬೇಕು, ಇವ್ರಿಗೆ ಇಷ್ಟಿಟ್ಟರೆ ಗೊತ್ತಾಗುತ್ತೆ. ಅದಕ್ಕೆ ಎಲ್ಲ ಥರ ಸೈಜ್ ಬ್ಲೌಸ್ಗಳು ಕೂಡ ನಾವು ಅದು ಒಂದು ನೀಟಾಗಿ ಅದನ್ನು ನಾವು ಮಾಡ್ತಾನೇ ಇರಬೇಕು. ಆವಾಗ ಗೊತ್ತಾಗ್ತದೆ ನಾವು ಕಟ್ ಮಾಡಬೇಕು, ತಪ್ಪು ಮಾಡಬೇಕು, ಕಲಿಬೇಕು. ಆವಾಗ ನಮ್ಗೆ ಫ್ರಂಟಲ್ಲಿ ಶೇಪ್ ಅನ್ನೋದು ನೀಟಾಗಿ ಬರ್ತಾ ಇರ್ತದೆ. ಒಂದೇ ಸಲ ಇದೇ ರೂಲ್ ಅಂತ ಮಾಡೋಕ್ಕೆ ಹೋಗ್ಬಾರ್ದು. ನೋಡಿ, ಫ್ರಂಟಲ್ಲಿ ನಾವು ನೆಟ್ಟಿಗೆ ತಗೊಂಡಿದ್ದೀವಲ್ಲ, ನಾವು ಇವಾಗ ಈ ಕಡೆ ಹೇಗೆ ತಗೋಬೇಕು ಅಂತ ಇರುತ್ತಲ್ಲ, ನಾವು ಅಲ್ಲಿ ಸ್ಟಿಚಿಂಗ್ಗೋಸ್ಕರ ನಾವು ಮಾರ್ಕ್ ಮಾಡ್ಕೊಂಡಿವಲ್ಲ, ಅಲ್ಲಿಂದ ಆ ಪಾಯಿಂಟ್ ಹಿಡ್ಕೊಂಡು ಅಲ್ಲಿ ನೀಟಾಗಿ ನಾವು ಸ್ಟ್ರೈಟಾಗಿ ಹಿಡ್ಕೋಬೇಕು. ಅದು ಹಾಕಿಬಿಟ್ಟು ಪಾಯಿಂಟ್ ಮಾಡ್ಕೋಬೇಕು. ನೋಡಿರಿ, ನಮ್ಗೆ ಈ ಕಡೆ ಲೈನು ಎಲ್ಲ ಸೇರಿಬಿಟ್ಟು 3.5 ಇಂಚ್ ಬಂದೈತೆ. ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ನಾನು ಇಲ್ಲಿಂದ ತಗೊತಾ ಇದ್ದೀನಿ, ಆದರೆ ಅದು 3 ಇಂಚ್ ಅನ್ನೋದು ನಾನು ಮಾರ್ಕೇನೋ ಸ್ಟಿಚಿಂಗ್ ಲೈನ್ಗೆ ಹಾಕ್ಕೊಂಡಿದ್ದೀನಿ. ಕಟ್ಟಿಂಗ್ ಲೈನ್ಗೆ ನಾನು ಹಿಂಗೆ 3.5 ಅಂತ ಬರುತ್ತೆ. ಅದನ್ನು ಕೆಳಗಡೆ ಇಟ್ಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಡಾಟ್, ಆ ಡಾಟ್ಗೆ ಎಷ್ಟು ಇಡಬೇಕು ಅಂತ ನೋಡ್ಕೊಳ್ಳೋಣ. ಈ ಬ್ಲೌಸ್ಗೆ ಎಷ್ಟು ಕೊಟ್ಟಿದ್ದಾರೆ ಈ ರೀತಿ ನೋಡ್ಕೋಬೇಕು. ನೋಡಿ, 3/4 ಇಂಚ್ ಅಷ್ಟು ಕೊಟ್ಟಿದ್ದಾರೆ. ಅಷ್ಟು ಹೆವಿ ಬಸ್ಟ್ ಅಂದರೆ ಮಿಡ್ಲ್ ಚೆಸ್ಟ್ ಐತಲ್ಲ, ಅದು ಜಾಸ್ತಿ ಇಲ್ಲ. ಮಿಡ್ಲ್ ಚೆಸ್ಟ್ ಯಾರು ಜಾಸ್ತಿ ಇರುತ್ತೋ ಅವ್ರಿಗೆ ಇನ್ನೂ ಒಂದು 2 ಪಾಯಿಂಟ್ ಅಷ್ಟು ಎಕ್ಸ್ಟ್ರಾ ಕೊಡ್ಬೋದು ಅಷ್ಟೇ. ಇನ್ನು ಆ ಕಡೆ 2 ಇಂಚ್ ಕೊಡೋಕ್ಕೆ ಹೋಗ್ಬಾರ್ದು. ಈ ರೀತಿ ಆ ಬ್ಲೌಸಿಗೆ ಸೈಜ್ಗೆ ಆ ಬ್ಲೌಸಿಗೆ ತಕ್ಕಟ್ಟು ಕೊಡಬೇಕು ನಾವು. ನೋಡಿರಿ, ಈ ರೀತಿ 3/4 ಇಂಚ್ ಆಯ್ತು ಈ ಬ್ಲೌಸ್ಗೆ. 3/4 ಇಂಚ್ ನಾನೇನನ್ನ 1 ಇಂಚ್ ಕೊಟ್ಟಿದ್ದೀನಿ ಅಂದ್ಕೊಳ್ರಿ, ಆ ಕಡೆ ಈ ಕಡೆ 1 ಇಂಚ್ ಕೊಟ್ಟಿದ್ದೀನಿ ಅಂದ್ಕೊಳ್ರಿ, ಅವಾಗ ಜಾಸ್ತಿ ಆಗಿಬಿಡ್ತದೆ ಅವ್ರಿಗೆ. ಅಂದರೆ ಅಲ್ಲಿ ಎಲ್ಲ ಲೂಸ್ ಬರೋದು, ಇಲ್ಲ ಇನ್ನೊಂದು ಸಲ ಬಂದು ಹಾಕ್ಕೊಡ್ರಿ ಅಂತಂದು ಹೇಳ್ತಾ ಇರ್ತಾರೆ.
ನೀಟಾಗಿ ಅವ್ರು ನಮ್ಮದು ಕರೆಕ್ಟಾಗಿ ಕೊಟ್ಟಿದ್ದೀವಿ ಅಂತಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇವಾಗ ನಾನು ಸೆಕೆಂಡ್ ಡಾಟ್ ಇಡಬೇಕು. ಅದಕ್ಕೆ ಮುಂಚೆ ಬೆಲ್ಟ್ ಇಡ್ತೀವಲ್ಲ ಅದನ್ನ ಎಲ್ಲಿ ಇಡಬೇಕು ಅಂತ ಕನ್ಫ್ಯೂಸ್ ಇರ್ತದೆ ಕೆಲವೊಬ್ಬರಿಗೆ. ನೋಡಿರಿ, ನಾವು ಮಿಡ್ಲ್ ಚೆಸ್ಟ್ಗೋಸ್ಕರ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಂದ 1 ಇಂಚು ಕೆಳಗಡೆ ಇಡ್ರಿ. ಆವಾಗ ಕ್ರಾಸ್ ಪಟ್ಟಿಗೋಸ್ಕರ ಕ್ರಾಸಾಗಿ ಎಲ್ಲಿ ಹಾಕಬೇಕಂತ ಕನ್ಫ್ಯೂಸ್ ಇದ್ದರೆ ಅದು ಈ ರೀತಿ ಮಾಡ್ಕೋಬೇಕು ಅಷ್ಟೇ. ಇನ್ನೆಲ್ಲೂ ಇಡೋದು ಅಲ್ಲಿಡೋದು ಅಂತ ಏನೂ ನೋಡೋಕೆ ಹೋಗ್ಬೇಡ್ರಿ. ಈ ರೀತಿ ಇಟ್ಬಿಟ್ರೆ ಅವ್ರಿಗೆ ಕರೆಕ್ಟಾಗಿ ಸೆಟ್ ಆಗಿಬಿಡ್ತದೆ. ಬ್ಲೌಸಲ್ಲಿ ನೋಡೋದು ಅದೆಲ್ಲ ಬೇಕಾಗಿಲ್ಲ. ಮಿಡ್ಲ್ ಚೆಸ್ಟ್ ಎಲ್ಲೈತೋ ಆ ಮಿಡ್ಲ್ ಚೆಸ್ಟ್ಗಿಂತ ಕೆಳಗಡೆ ಒಂದು 1/2 ಇಂಚು, ಇಲ್ಲ 1/2 ಇಂಚಲ್ಲ 1 ಇಂಚ್ ಇಡ್ರಿ. 1/2 ಇಂಚು ಬರುತ್ತೆ, 1/2 ಇಂಚು ಹೊಲಿಗೆಗೋಸ್ಕರ ಹೋಗುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ಬ್ಲೌಸಲ್ಲಿ ಸೈಡ್ಗೋಸ್ಕರ ನೋಡ್ತೀನಿ, ಇಲ್ಲಿ 4th ಡಾಟ್ ಕೊಟ್ಟಿಲ್ಲ. ಅದರಿಂದ ಇಲ್ಲಿ ನಾನು ಕಚ್ಚಿಗೋಸ್ಕರ ಸ್ವಲ್ಪ ತೆಗೆದುಬಿಟ್ಟು ಎಲ್ಲಿ ಮಾರ್ಕ್ ಆಯಿತೋ ಅಲ್ಲಿ ಮಾರ್ಕ್ ಮಾಡ್ಕೊತೀನಿ. ಅವ್ರ ಸ್ಟಿಚಿಂಗ್ ಲೈನ್ ಎಲ್ಲೈತೋ ಅಲ್ಲಿಂದ ಕೆಳಗಡೆ ಕಚ್ಚಿಗೋಸ್ಕರ ನೋಡ್ರಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಷ್ಟೇ, ಮುಗಿದೋಯ್ತು ಇದ್ರ ಕತೆ. ಈಗ ಮಾರ್ಕ್ ಮಾಡ್ಕೊಬಿಡೋದು. ಇವಾಗ ನಮ್ಮ ವೆಸ್ಟ್ ಲೂಸ್ ಎಷ್ಟಿದೆ? 7 ಅಂದರೆ 28 ಬಂದೈತೆ ಈ ಬ್ಲೌಸ್ಗೆ. ನೋಡಿರಿ ಇಲ್ಲಿ ಎಷ್ಟೈತೆ, 3 ಪಾಯಿಂಟ್ಗೆ 1 ಇಂಚು 1 ಪಾಯಿಂಟ್ ಕಮ್ಮಿ ಐತೆ. ಅದೇ 1 ಪಾಯಿಂಟ್ ಅಲ್ಲಿಗೆ ಇಟ್ಕೊಬಿಟ್ಟು 7 4 28 7ಕ್ಕೆ ಬರುತ್ತೆ. 7ಗೆ ಇಟ್ಕೊಬಿಟ್ಟು ಇನ್ನು 1/2 ಇಂಚು ಎಕ್ಸ್ಟ್ರಾ ಕೊಡ್ರಿ. ಇಲ್ಲಿ ಎಕ್ಸ್ಟ್ರಾ ಯಾಕೆ ಅಂತಂದರೆ ಇವಾಗ ಅಂದರೆ ನಾವು ವೆಸ್ಟ್ ಹತ್ರ ಇಟ್ಕೊಂಡಿಲ್ಲಲ್ಲ, ಅದರಿಂದ ಇನ್ನು ಸ್ವಲ್ಪ ಮೇಲೆ ಅಂದರೆ ಎದೆ ಕೆಳಗೆ ಬರುತ್ತೆ. 1/2 ಇಂಚು ಅಲ್ಲದು ಕೊಡಬೇಕು ನಾವು. 7 ಇಟ್ಟರೆ ಆ ಉಕ್ಸ್ ಬಿಚ್ಕೊಂಡ್ರೇ ಸಮಾಧಾನ ಆಗುತ್ತೆ. ಆ ರೀತಿ ಇರ್ತದೆ ಒಂದೊಂದು ಬ್ಲೌಸ್ಗಳು. ಅದಕ್ಕೋಸ್ಕರ 1/2 ಇಂಚ್ ಅನ್ನೋದು ಕೊಡಬೇಕು. ಇನ್ನು ಹೆವಿ ಚೆಸ್ಟ್ ಐತೆ ಅಂದ್ಕೊಳ್ರಿ 1 ಇಂಚ್ವರೆಗೂ ಕೂಡ ಕೊಡ್ಬೋದು. ಇವಾಗ ನೋಡಿರಿ, ಮುಂದೆ ಈ ಬ್ಲೌಸ್ಗೆ ಫ್ರಂಟಲ್ಲಿ ಕೂಡ ಅಳತೆ ತಗೋಬೇಕಾ ಅಂದರೆ ತಗೊಬೇಕು ಅಂತ ಅಂದ್ಕೊತೀನಿ ನಾನು ಯಾವಾಗಲೂ ತಗೊತೀನಿ ಬ್ಲೌಸ್ಗೆ. ನೋಡಿರಿ 8 ಇಂಚ್ ಅನ್ನೋದು ಬಂದಿದೆ. 8 ಇಂಚು ಮಾರ್ಚ್ ಮಾಡ್ಕೊಂಡು ತಿರ್ಗಾ ನಾವು ಇಲ್ಲಿ ಒಂದು ಟಕ್ಸ್ ಕೊಡ್ತೀವಲ್ಲ ಅದಕ್ಕೋಸ್ಕರ ಕೂಡ ಒಂದು ಮಾರ್ಜಿನ್ ಮಾಡ್ಕೋಬೇಕು ನಾವು ಅಲ್ಲಿ, ಅಂದರೆ ಮಾರ್ಕ್ ಮಾಡ್ಕೋಬೇಕು. ಈಗ ಮಾರ್ಕ್ ಮಾಡ್ಕೊಂಡ್ರೆ ನಮ್ಗೆ ಕರೆಕ್ಟಾಗೆ ಹೊಲ್ದಾದ್ಮೇಲೆ ಕೂಡ ಕರೆಕ್ಟಾಗಿ ಬರ್ತದೆ. ಇಲ್ಲಿ 8 ಇಂಚು 8.5 ಇಂಚಲ್ಲ, 8 ಇಂಚ್ ಯಾಕೆ ಬಂತು ಅಂತಂದರೆ ಇಲ್ಲಿ ನಾವು ಹೊಲ್ದಾದ್ಮೇಲೆ ಕಟ್ ಮಾಡ್ತೀವಿ. ಇಲ್ಲಿ ನಾನು ಇಲ್ಲಿ ಫಸ್ಟ್ ಲೈನಿಂದ ಮಾರ್ಕ್ ಮಾಡ್ಕೊಂಡಿಲ್ಲ, ಸೆಕೆಂಡ್ ಲೈನಿಂದ 8 ಇಂಚ್ ತಗೊಂಡಿದ್ದೀನಿ. ಅದನ್ನು ನೆನ್ಪಿಟ್ಕೊಳ್ರಿ. ನೋಡಿರಿ, ಈ ಬ್ಲೌಸ್ಗೆ ನಾನು ಏನು ಎಕ್ಸ್ಟ್ರಾ ಕೊಡ್ತಿಲ್ಲ, ರೌಂಡ್ ತೆಗಿತಿಲ್ಲ, ಜಸ್ಟ್ ಸ್ವಲ್ಪ ಒಂದು ಕರ್ವ್ ಕೊಡ್ತಾಯಿದ್ದೀನಿ ಅಷ್ಟೇ. ಹಂಗಾದ್ರೆ ಇವ್ರಿಗೆ ಈ ಬ್ಲೌಸು ಸೆಟ್ ಆಗುತ್ತೆ, ರೌಂಡಾಗಿ ನೀಟಾಗಿ ಬರುತ್ತೆ. ಇನ್ನು ಜಾಸ್ತಿ ಕೊಟ್ಬಿಟ್ರೆ ಅಂದರೆ ನೆಕ್ ಕೆಳಗೆ ಬಂದುಬಿಟ್ರೆ ಲೂಸ್ ಅನಿಸುತ್ತೆ. ಅದಕ್ಕೆ ನೋಡಿರಿ, ಇದು ಸೆಕೆಂಡ್ ಪಾಯಿಂಟ್ ಏನಂದರೆ ಅಲ್ಲಿಂದ ಅಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಬಿಟ್ಟು ಸ್ವಲ್ಪ ಕಮ್ಮಿ ಇಟ್ಕೊಳ್ರಿ. ಇವಾಗ ಆ ಲೈನು 2ನೇ ಟಕ್ಸ್ ಇಡೋದು, ಆ ಲೈನ್ಗೆ ನಾವು ಕರೆಕ್ಟಾಗಿ ಬರೋ ಥರ ಮಾರ್ಕ್ ಮಾಡ್ಕೋಬೇಕು. ನಾವು ಡಾಟ್ಸ್ಗೋಸ್ಕರ ಇಟ್ಟಿವಲ್ಲ ಅದನ್ನು ಮೀರಿ ಹೋಗಬಾರ್ದು, ಆ ರೀತಿ. ಇವಾಗ ನೋಡಿ, ಥರ್ಡ್ ಡಾಟ್ ಎಲ್ ಶೇಪ್ ಐತಲ್ಲ, ಎಲ್ ಶೇಪಿಂದ ಒಂದು 1/2 ಇಂಚು ಆ ಕಡೆ ಇಡಬೇಕು. ಹೊಲಿಗೆ ಅಷ್ಟೇ, ಹೊಲಿಗೆ ಇದ್ರ ಮೇಲೆ ಹಾಕ್ಕೋಬಾರ್ದು, ನಾವು ಆ ಕಡೆಗೆ ಹಾಕ್ಕೋಬೇಕು ನಾವು. ಆವಾಗ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ ನಮಗೆ. ಇದಾಗಲೇ ಹೊಲಿಯೋ ಸಾರಿಗೆ ಗೊತ್ತಾಗ್ಬಿಡ್ತದೆ ನಾವೆಲ್ಲ ಹಾಕಬೇಕು ಅಂತಂದು. ಇದನ್ನು ಟಕ್ಸ್ 2 ಟಕ್ಸ್ ಇಡ್ತೀವಿ ಅಂದ್ಕೊಳ್ರಿ, ಮೇನ್ ಡಾಟು ಮತ್ತು ಈ ಡಾಟ್ ಇಟ್ಟಾದ್ಮೇಲೆ ನಮ್ಗೆ ಥರ್ಡ್ ಡಾಟ್ ಆಟೋಮೆಟಿಕ್ಕಾಗಿ ಬ್ಲೌಸಲ್ಲಿ ಸಿಕ್ಬಿಡುತ್ತೆ. ಸ್ಟಿಚಿಂಗ್ ಮಾಡೋ ಸಾರಿ ತೋರಿಸ್ತೀನಿ. ಇದು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿರಿ, ಹೀಗೆ ಆ ಮಾರ್ಕ್ ಮಾತ್ರ ಆ ಕಡೆಗೆ ತಗೋಬೇಕು ನಾವು, ಅದನ್ನು ಈ ಕಡೆಗೆ ತಗೋಬಾರ್ದು. ಅದು ಆ ಕಡೆ ಇಟ್ಟರೆ ಅಲ್ಲಿ ಲೂಸ್ ಅನ್ನೋದು ನಮ್ಗೆ ಕರೆಕ್ಟಾಗಿ ಇದಾಗುತ್ತೆ. ನಾವೇನೋ ಈ ಕಡೆ ತಗೊಂಡಿದ್ದೀವಿ ಅಂದ್ಕೊಳ್ರಿ, ಅಲ್ಲೆಲ್ಲ ಸುಕ್ಕಲು ಬಂದುಬಿಡ್ತದೆ. ನಮಗೆ ಚೆಸ್ಟ್ ಬಿಟ್ಟು ಈ ಕಡೆ ತಗೊಂಡಿವಿ ಅದೆಲ್ಲ ಸುಕ್ಕಲು ಬರ್ತಾ ಇರುತ್ತೆ. ಇದು ಮೇನ್. ಈ ಡಾಟ್ ಏನಂದರೆ ನಾವು ಕೆಳಗಡೆ ಚಿಕ್ಕದಾಗೆ ಕೊಡಬೇಕು. ಅದೇನನ್ನ ಜಾಸ್ತಿ 3 ಇಂಚು 4 ಇಂಚ್ವರೆಗೂ ಬಂದೈತೆ ಅಂದ್ಕೊಳ್ರಿ, ಚೂಪಾಗಿ ಬರುತ್ತೆ. ಇದು ಗಮನದಲ್ಲಿ ಇಟ್ಕೊಳ್ರಿ. ಹ್ಯಾಂಡ್ಸ್ ಕಟ್ಟಿಂಗ್ ಅನ್ನೋದು ನಾನು ನಾಳೆ ಇಡ್ತೀನಿ. ಏನಾನ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಇಲ್ಲಿವರೆಗೂ ನೋಡಿದ್ದಕ್ಕೆ. ಇವಾಗ ಸ್ಟ್ರೈಟಾಗಿ ಕಟ್ ಮಾಡ್ಕೊಳೋದು ನಾವು. ಈ ರೀತಿ ಕಟ್ ಮಾಡ್ಕೊಂಡು ನಾವು ನೀಟಾಗಿ ಇಲ್ಲಿ ಕಚ್ಚಿಗೋಸ್ಕರ ಎಲ್ಲ ನೋಡ್ಕೋಬೇಕು ನಾವು. ಮತ್ತು ಕೆಳಗಡೆ ಕೂಡ ಮಾರ್ಜಿನಲ್ಲಿ ನಾವು ಏನೇನು ಪಾಯಿಂಟ್ ಇಟ್ಕೊಂಡಿದ್ದೀವೋ ಅದು ಆ ಕಡೆ ಕೂಡ ಇಟ್ಕೋಬೇಕು. ಹೊಲಿಯೋ ಸರಿ ತುಂಬ ಈಸಿ ಆಗುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡು ಕತ್ತರಿಯಲ್ಲೂ ಒಂದು ಸಲ ನೀಟಾಗಿ ಇಷ್ಟು ಅಂತಂದು ನಾವು ಇವತ್ತು ಹೊಲಿದ್ಬಿಟ್ಟು
ಇವತ್ತು ಕಟ್ ಮಾಡಿ ನಾಳೆ ಹೊಲಿತೀವಿ ಅಂದ್ರೆ ನೀಟಾಗಿ ಕಟ್ ಮಾಡ್ಕೋಬೇಕು. ಎಲ್ಲ ಕಟ್ ಮಾಡಿ ಅಲ್ಲಿ ಇಲ್ಲಿ ಹಾಕಬಾರ್ದು ಫ್ರೆಂಡ್ಸ್. ಇದು ಮಾತ್ರ ಜೋಪಾನವಾಗಿ ಇಟ್ಕೋಬೇಕು. ಕೆಲವೊಂದೊಂದು ಸಲ ಹಾಳಾಗೋಗ್ಬಿಡ್ತವೆ. ಥ್ಯಾಂಕ್ ಯು ಫ್ರೆಂಡ್ಸ್, ಇಲ್ಲಿವರೆಗೂ ನೋಡಿದ್ದಕ್ಕೆ.